ಮುರಿದು ಸುದ್ದಿಯಾಗಿದ್ದ ತುಂಗಭದ್ರಾ ಡ್ಯಾಮ್ ಇದೀಗ ಮತ್ತೊಂದು ವಿಚಾರಕ್ಕೆ ಭಾರಿ ಸುದ್ದಿಯಾಗಿದೆ. ನಿಷೇಧಿತ ಡ್ಯಾಮ್ ಮೇಲೆ ಜೋಡಿಯೊಂದು ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಕೊಂಡಿದ್ದು ಸ್ಥಳೀಯ ಜನರು ಈಗ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ನವ ಜೋಡಿ ಹೊಸ ವೇಟ್ ಮೂಲಕ ಒಂದು ಕಾರ್ ಮೂಲಕ ಇವರು ಫೋಟೋ ಶೂಟ್ ಮಾಡ್ಕೊಂಡಿದ್ದಾರೆ. ಈ ತುಂಗಭದ್ರಾ ಡ್ಯಾಮ್ ಏನಿದೆ ಈ ಮೇಲ್ಗಡೆ ಯಾರಿಗೂ ಅಲೋ ಇಲ್ಲ. ಎಸ್ಪೆಷಲಿ ರಿಪೋರ್ಟರ್ಸ್ ಇರ್ಬೋದು, ಪೊಲಿಟಿಷಿಯನ್ಸ್ ಕೂಡ ಕೆಲವೊಂದು ವಿಶೇಷ ಸಂದರ್ಭದಲ್ಲಿ ಮಾತ್ರ ಮೇಲ್ಗಡೆಗೆ ಇವರಿಗೆ ಅವಕಾಶ ಇರುತ್ತೆ. ಆದರೆ ಇತ್ತೀಚೆಗೆ ಒಂದು ಫೋಟೋ ಭಾಳ ವೈರಲ್ ಆಗಿದೆ. ಕೆಲ ದಿನಗಳ ಹಿಂದೆ ಅಂದರೆ ಬುಧವಾರ ಈ ಫೋಟೋ ಶೂಟ್ ಮತ್ತು ವಿಡಿಯೋ ಶೂಟ್ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಮೂಲತಃ ಹೊಸಪೇಟೆ ಅವರು ಅಂತ ತಿಳಿದು ಬಂದಿದೆ. ಇವರು ತುಂಗಭದ್ರದ ಏನು ಕ್ರಸ್ಟ್ ಗೇಟ್ ಇತ್ತೀಚೆಗೆ ಏನು ತುಂಡಾಗಿತ್ತು ಇದ್ರ ಮೇಲ್ಗಡೆನೇ ಹೋಗಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಕೊಂಡಿದ್ದಾರೆ. ಒಂದು ಕಾರ್ ಮೇಲೆ ನವಜೋಡಿಗಳು ವಿಚಿತ್ರ ಫೋಸ್ಗಳು ಕೊಟ್ಟು ಈಗ ಫೋಟೋ ಶೂಟ್ ಮಾಡಿಸ್ಕೊಂಡಿದ್ದಾರೆ. ಫೋಟೋ ಶೂಟ್ ಮಾಡಿಸ್ಕೊಂಡಿರೋದಲ್ದಿರ ಇದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬಿಟ್ಟಿದ್ದಾರೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಈ ಫೋಟೋ ಈಗ ವೈರಲ್ ಆಗಿದೆ. ಫೋಟೋ ವೈರಲ್ ಆದಮೇಲೆ ಎಲ್ಲೋ ಒಂದು ಕಡೆ ಇದಕ್ಕೆ ಸ್ಥಳೀಯ ಉಸ್ತುವಾರಿ ಅಥವಾ ಏನು ಪ್ರಭಾವಿಗಳಿದ್ದಾರೆ, ಜಮೀರ್ ಖಾನ್ ಅವರ ಕೈವಾಡ ಇದೆ, ಅವ್ರ ಕಡೆಯಿಂದ ಇದಾಗಿದೆ ಅಂದರೆ ಪರ್ಮಿಷನ್ ಇಸ್ಕೊಟ್ಟಿದ್ದಾರೆ ಅಂತ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ಅಲ್ಲಿನ ಅಧಿಕಾರಿಯಾಗಿದ್ದ ಹನುಮಂತಪ್ಪ ಅವ್ರನ್ನ ಕೇಳಿದರೆ ಇದ್ರ ಬಗ್ಗೆ ಯಾವುದೇ ಸರಿಯಾಗಿ ರಿಯಾಕ್ಟ್ ಮಾಡ್ತಾ ಇಲ್ಲ. ಆದರೆ ನಾವು ಇದರ ಬಗ್ಗೆ ಗಮನ ಹರಿಸ್ತೀವಿ ಅಂತ ಮಾತ್ರ ಹೇಳಿಕೆ ಕೊಟ್ಟಿದ್ದಾರೆ. ಏನು ಇತ್ತೀಚೆಗೆ ತುಂಗಭದ್ರಾ ಭಾಳ ವೈರಲ್ ಆಗಿತ್ತು ಹಲವು ವಿಚಾರಕ್ಕೆ. ಏನು ಆಲ್ಮೋಸ್ಟ್ ತುಂಗಭದ್ರಾ ನದಿಯಲ್ಲಿರುವ ನೀರೆಲ್ಲ ಖಾಲಿಯಾಗಿತ್ತು. ಇದ್ರ ಮಧ್ಯದಲ್ಲಿ ಇವಾಗ ಒಂದು ಜೋಡಿ ಹೋಗಿ ಅಲ್ಲಿ ಫೋಟೋ ಶೂಟ್ ಮಾಡಿಸ್ಕೊಂಡಿದೆ. ಎಲ್ಲಿ ತುಂಗಭದ್ರದ ಏನು ಮೇಲ್ಗಡೆ ಏನು ಗೇಟ್ಸ್ ಅಂತ ಏನು ನಾವು ಕರಿತೀವಿ ಈ ಭಾಗ, ಇಲ್ಲಿ ಯಾರಿಗೂ ಅಲೋ ಇಲ್ಲ. ಇಲ್ಲಿ ಅಧಿಕಾರಿಗಳು ಮನೆ ನಮ್ಮ ರಿಪೋರ್ಟರ್ಸ್ ಎಲ್ಲ ಹೋದ ಕೈ ಮುಗಿದುಕೊಂಡಿದ್ರು, ಸ್ವಲ್ಪ ಪರಿಸ್ಥಿತಿ ಸರಿಯಾಗಿಲ್ಲ, ದಯವಿಟ್ಟು ಯಾರು ಬರಬೇಡಿ ಅಂತ. ಸೊ ಅಂಥ ಕಡೆ ಇವಾಗ ಕಾರ್ ಕಳಿಸಿದ್ದಾರೆ, ಪ್ರೀ ವೆಡ್ಡಿಂಗ್ ಶೂಟು ನಡೀತಾ ಇದೆ. ಸೊ ಜನಸಾಮಾನ್ಯರಿಗೆ ಒಂದು ರೂಲ್ಸು, ಪ್ರಭಾವಿಗಳಿಗೆ ಮತ್ತೊಂದು ರೂಲ್ಸು ಅಂತ ಮತ್ತೊಮ್ಮೆ ಸಾಬೀತಾಗಿದೆ.